ಬರ್ತದೆ ಕಣಕ. ರಾತ್ರಿಗೆ ಸೊಳ್ಳೆ ಅಂದರೆ ಸೊಳ್ಳೆ. ಕ್ಲೀನ್ ಮಾಡಿಸು ಅಂತ ಪಂಚಾಯತಿಯರಿಗೆ ಹೇಳಿ ಹೇಳಿ ಸಾಕಾಗ್ಬಿಡತ್ ಕಣ್ರಕ್ಕ ನನಗಂತೂ. ಮೂಲಕ ಒಂದ್ಸರಿ ಲೆಟ್ರ್ ಬರ್ದಾಕಿದ್ವಲ್ಲ, ಅವ್ರು ಏನು ಕ್ಯಾರೆ ಅಂದ್ರೆ ನೋಡಕ. ನಾವು ಎಲ್ಲ ಓಣ್ಯರ್ನೆಲ್ಲ ಕರ್ಕೊಂಡೋಗಿ ಜಗಳ ಮಾಡಿ ಬರ್ಬೇಕು ಕಣಕ ಪಂಚಾಯತಿಗೆ. ಆವಾಗನ ಬಂದು ಒಂದು ಸ್ವಲ್ಪ ಕ್ಲೀನ್ ಮಾಡಿಸ್ತಾರೇನ. ಇಲ್ಲಿ ನೋಡ, ನಾವು ರಾತ್ರಿ ಹೊತ್ತು ಮನೆ ಒಳಗೆ ಮಕ್ಕನಂಗೈತೆ ಏನು ಎಲ್ಲ ಗಬ್ಬು, ಸೊಳ್ಳೆ ಅಂದರೆ ಸೊಳ್ಳೆ. ಹ್ಞೂ ಕಣ್ರಕ್ಕ, ನೋಡಿ ನೋಡಿ ಸಾಕಾಗ್ಬಿಡತ್ತೆ ನನಗಂತೂ. ನಾವೇ ಹೋಗಿ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅನ್ಸ್ಬಿಡತ್ತೆ ನೋಡ್ರಕ್ಕ. ಅಷ್ಟು ಬೇಜಾರು ಇಳಿಸ್ಬಿಡತ್ತೆ ಈ ಮನೆ ಮುಂದೆ ಓಣಿ. ಏನು ಮಾಡೋದಿಲ್ಲ ಅಕ್ಕ, ನಾವು ಅದು ಹೆಂಗೆ ಕ್ಲೀನ್ ಮಾಡೋಕ್ಕತ್ತ ಹೇಳಕ್ಕ. ಅವರು ಮನೆ ಎಲ್ಲ ಪೇಟೆ ಕಟ್ಸ್ಕೊಂಡು ಹೋಗ್ಬಿಟ್ರು, ಇಲ್ಲಿ ಮನೆ ಎಲ್ಲ ಹಾಳು ಕೆಡಿವಿ. ಹಾಂ ಹೌದು ಕಣಕ್ಕ, ಈ ಹಳ್ಳಿ ಜನ ಎಲ್ಲ ಪೇಟೆ ನೋಡ್ಬೇಕು ಅಂತೇಳಿ ಈಟ ಸಾಲ ಮಾಡ್ಕೊಂಡು ಮನೆ ತಗೊಂಡು ಹೋಗ್ಬಿಡ್ತಾರೆ ಪೇಟೆಗೆ. ಈಗ ನಮ್ಮ ಹಳ್ಳಿ ಜೀವನ ಹೆಂಗೆ ಇರ್ತತೆ ಅಂತ ಅವ್ರಿಗೆ ಏನು ಗೊತ್ತಕ್ಕ. ಆಮೇಲೆ ಅಯ್ಯೋ ನಮ್ಮ ಹಳ್ಳಿನೇ ಚೆನ್ನಾಗಿತ್ತು ಅಂತ ಓಡಿ ಬರ್ತಾರೆ. ಇಲ್ಲೇ ಆರಾಮಾಗಿ ಎಷ್ಟು ನೆಮ್ಮದಿ ಐತಕ್ಕ ನಮ್ಮ ಹಳ್ಳಿಗೆ. ಹೌದು ಬಿಡ್ರಕ್ಕ, ಪೇಟೆಗೆ ಏನೈತೆ, ಒಳಗೆ ಹೋಗೋಕ್ಕೂ ದುಡ್ಡು, ಹೊರಗೆ ಬರೋಕ್ಕೂ ದುಡ್ಡು. ನಮ್ಮ ಹಳ್ಳಿಗೆ ಏನೈತೆ, ಆರಾಮಾಗಿ ಉಣ್ಣೋದು, ಹೊಲ್ದಾಗ ಹೋಗೋದು, ಕೆಲಸ ಮಾಡೋದು, ಮನೆಗಿದ್ದು ಆಟ ಈಟ ನೋಡ್ಕೊಂಡು ಆರಾಮಾಗಿ ಇರ್ಬೋದಕ್ಕ. ಅಲ್ಲಿ ಏನೈತೆ ಬಿಡ್ರಕ್ಕ, ಎಲ್ಲರೂ ಹೋಗ್ತಾರೆ ಸಿಟಿ ಕಡೆಗೆ. ಮತ್ತೆ ನೋಡ್ರಕ್ಕ, ಒಂದಲ್ಲ ಒಂದಿನ ಅವರು ಮತ್ತೆ ನಮ್ಮ ಮನೆ ಎಲ್ಲೈತೆ ಅಂತ ಹುಡ್ಕೊಂಬರ್ಬೇಕಣಕ್ಕ, ಹಳ್ಳಿಗೆ ಬರ್ತಾರೆ ಕಣ್ರಕ್ಕ. ಬನ್ನಿ ಬನ್ನಿ, ಸಂಬಾರ ಪದಾರ್ಥಗಳು, ಮಸಾಲಾ ದಿನಸಿಗಳು, ಕಿರಾಣಿ ಸಾಮಾನು, ಬೇಳೆಕಾಳುಗಳು, ದ್ರಾಕ್ಷಿ, ಗೋಡಂಬಿ, ನಿಮಗೆ ಬೇಕಾದ ಮತ್ತಿತರ ಎಲ್ಲ ಸಾಮಾನುಗಳು ಇರುವ ನಮ್ಮ ಗಾಡಿ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ಬನ್ನಿ ಬನ್ನಿ, ರಿಯಾಯಿತಿ ದರದಲ್ಲಿ ಖರೀದಿಸಿ. ಬನ್ನಿ, ತಡ ಯಾಕೆ? ನೋಡಕ್ಕ, ಏನೋ ಬಂದಿದ್ದಾವೆ ಕೂಗ್ತಿದ್ದಾರೆ. ಬೇಳೆಕಾಳು ಸಾಂಬಾರದ ಐಟಮ್ ಬಂದವ ಅಂದ್ಕೊಂಡ್ರಕ್ಕ. ನಡೀರಕ್ಕ, ಮತ್ತೆ ನೋಡಿ ಬರಣ್ರಿ, ಮನೆಗೆ ಯಾತದಿಲ್ಲ ತಗೊಂಬರಣ್ರಿ, ಏನೇನು ನೋಡ್ಕೊಂಡು. ಬರ್ರಕ್ಕ, ಹೋಗಿ ಬರಣ್ರಿ, ನೋಡ್ಕೊಂಬರೋಣ. ಇಲ್ಲೇ ಬಂತು ಬರಕ್ಕ ಗಾಡಿ. ಓ ಅಣ್ಣ ತಡಿಯಣ. ಅಯ್ಯೋ ತಡಿಯಪ್ಪ, ನಾ ತಗಂತೀವಿ, ಹಂಗ್ಯಾಕೆ ಮಾಡ್ತೀವಿ, ಹೋಗೋದಲ್ಲ. ಅಕ್ಕ ಬರ್ರಿ ಬೇಗ, ಗಾಡಿ ಮುಂದಕ್ಕೆ ಹೋಗತ್ತೆ. ಅಕ್ಕ ಬರ್ರಕ್ಕ, ಏನ್ ಬೇಕು ತಗೊಳ್ರಕ್ಕ. ನೋಡ್ತೀವಿ ತಡಿ ನಾವು ಏನೇನೈತಿ ಅಂತ. ಅಯ್ಯೋ ಅದಕ್ಕೆ ನೋಡ್ರಕ್ಕ, ನೋಡ್ರಿ ಏನೇನು ಬೇಕು ನೋಡ್ರಿ. ಹೆಸರು ಕಾಳು ಅರ್ಧ ಕೆಜಿ ಹೆಂಗಣ ಅವು? ಅಕ್ಕ ಅವು 50 ರೂಪಾಯಿ ಕೆಜಿ ಅಕ್ಕ, 30 ರೂಪಾಯಿ ಅರ್ಧ ಕೆಜಿ ಅಕ್ಕ. ಅಲ್ಲಣ್ಣ 25 ರೂಪಾಯಿ ಅಣ್ಣ ಅರ್ಧ ಕೆಜಿಗೆ, ಅದು ಹೆಂಗೆ 30 ರೂಪಾಯಿ ತಂಚಣ್ಣ ನೀನು? ಅಕ್ಕ ಅಲ್ಲಿಂದ ಬಾಡಿಗೆ, ಡೀಸೆಲ್ ಖರ್ಚು, ನಮ್ಮ ಖರ್ಚು, ಊಟದ ಖರ್ಚು ಇರ್ತತಲ್ಲನಕ್ಕ. ನಾವು ಒಂದು 5 ರೂಪಾಯಿ ಜಾಸ್ತಿ ತಗೊಂಡ್ರೆ ಎಷ್ಟು ಮಾತಾಡ್ತಿರಲ್ಲಕ್ಕ ನೀವು. ಅದೇ ಹೋಗಿ ಅಲ್ಲಿ ಅಂಗಡಿಗೆ 50 ರೂಪಾಯಿ ಅಲ್ಲ 100 ರೂಪಾಯಿ ಕೇಳಿದ್ರು ಸುಮ್ಮನೆ ಕೊಟ್ಟು ಬರ್ತೀರಕ್ಕ ಮಾತಾಡ್ದಂಗೆ. ಅಂಥವ್ರಿಗೆ ಏನು ಅನ್ನಲ್ರಲ್ಲಕ್ಕ ನೀವು. ಮನೆ ಬಾಗಿಲಿ ತಂದಿರ್ತೀವಿ, ನೀವು ಎಂತೆಂತ ಮಾತಾಡ್ತಿರಲ್ಲಕ್ಕ. ಏನೋ ಕೇಳೋ ಮಾತು ಕೇಳಿದ್ವಪ್ಪ, ಗೊತ್ತಲ್ಲ ನಾವು ಹೆಣ್ಮಕ್ಳ ಮೊದಲೇ ಒಂದು ಸ್ವಲ್ಪ ಗಿಂಜ್ ಮಾಡ್ತೀವಪ್ಪ. ಆಯಿತು ನೋಡ್ರಕ್ಕ, ಏನೇನು ಬೇಕು ಹೆಚ್ಚು ಕಮ್ಮಿ ನೋಡಿ ಹಾಕಿ ಕೊಡೋಣ. ಅಣ್ಣ ಬಟ್ಟೆ ಸೋಪು ಎಷ್ಟು ರೂಪಾಯಿ ಒಂದಣ್ಣ? ಅಕ್ಕ ಅವು ಬಟ್ಟೆ ಸೋಪ್ ದೊಡ್ಡ 15 ರೂಪಾಯಿ ಅಕ್ಕ, ಸಣ್ಣ 10 ರೂಪಾಯಿ ಅಕ್ಕ. ಅಯ್ಯೋ ಹೋಗ ಮರಯ್ಯ, ನಮ್ಮೂರ ದೊಡ್ಡವೇ 10 ರೂಪಾಯಿ ಕೊಡ್ತಾರೆ, ಇಲ್ಲಿ ಮುಂದೆ ಹೋಗಿ ತಗೊಂಬಂದ್ರೆ ನೀನು 15 ರೂಪಾಯಿ ಹೇಳ್ತೀಯಲ್ಲ. ಅಕ್ಕ ಅಲ್ಲೇ ತಗೊಂಡು ಹೋಗ್ರಕ್ಕ. ಆಯ್ತು, ಅಂತ ಸಂಪತ್ತಿ ನೀವು ಯಾಕೆ ಕೂಗಿ ನಾನು ನಿಲ್ಲಿಸ್ಬೇಕಾಯ್ತಕ್ಕ. ಎಲ್ಲೋದ್ರಿ ಹೆಂಗ್ಸ್ರು ಹಣೆ ಬರೋ ಅಷ್ಟೇ ನೋಡ್ರಿ. ಓಯ್ ಸರಿ ಮಾತಾಡೋಣ. ಏನು ನಾವೇ ನಿಮ್ಮನೆ ಆಸ್ತಿ ಕೇಳಿದ್ವ, ಅಂತಸ್ ಕೇಳಿದ್ವ ಬಂದು? ಏನು ಸೋಪ್ 15 ರೂಪಾಯಿ ಮಾಡ್ತೀಯಲ್ಲ ಯಾಕಂತ ಕೇಳಿದಕ್ಕೆ ಹೆಂಗ್ಸ್ರು ಹಣೆ ಬರೋಣ ಅಂತ ಅಂತೀಯ. ನಿನಗೇನು ಮಾಡಿದ್ವಪ್ಪ ನಾವು ಬಂದು? ಯಾಕಣ ಹೆಂಗೈತ ಮೈಯಾಗ? ಮತ್ತೆ ನೀನು ಸಾಮಾನು ಮಾರ್ಕೊಂಡು ಹೋಗಲ್ಲ ಕಣಪ್ಪ ಊರಾಗೆ, ಹುಷಾರಾಗಿರು. ನೀನು ಹಿಂಗೆ ಮಾರಕ್ಕೆ ಬಂದನು ಮಾರ್ಕೊಂಡು ಹೋಗ್ಬೇಕು. ಹೆಂಗಸ್ರು ಸುದ್ದಿ ಎಲ್ಲ ಮಾತಾಡಿದರೆ ನೆಟ್ಟಿಗಿರಲ್ಲ ನೋಡಿ ನೀನು. ಅಲ್ಲಕ್ಕ ಮತ್ತೆ ಇಷ್ಟ ಆದರೆ ತಗೋಬೇಕಂಡ್ರಕ್ಕ ನೀವು, ಇಲ್ಲಾಂದರೆ ಸುಮ್ಮನೆ ಹೋಗ್ಬೇಕು. ಕೂಗಿ ನಾವು ಮುಂದೆ ವ್ಯಾಪಾರ ಮಾಡೋಕೆ ಹೋಗ್ತಿರ್ತೀವಿ, ನಿಲ್ಲಿಸಿ ಹಿಂಗೆಲ್ಲ ಮಾತಾಡಿದ್ರೆ ಏನಕ್ಕ? 15 ರೂಪಾಯಿ ಸೋಪ್ನ 10 ರೂಪಾಯಿ ಕೊಡ್ತೀಯಾ, 10 ರೂಪಾಯಿಗಿರೋದು 5 ರೂಪಾಯಿ ಕೊಡ್ತೀಯಾ, ಅರ್ಧ ಕೆ ಜಿ 3/4 ಕೆ ಜಿ ಅಂತ ಏನೇನೋ ಮಾತಾಡಿದರೆ ಮತ್ತೆ ಸಿಟ್ಟು ಬರೋಕ್ಕಿಲ್ಲ ಏನಕ್ಕ ನಿಮಗೆ? ನೀನೊಬ್ಬನೇ ಅಲ್ಲ ಕಣಪ್ಪ ಊರಿಗೆ ಇಲ್ಲಿ ಮಾರಕ್ಕೆ ಬರೋದು. ನೀನಿಲ್ಲ ಅಂದರೆ ಇನ್ನೊಬ್ರು ಬರ್ತಾರೆ, ಇಲ್ಲ ನಾವೇ ಅಂಗಡಿಗೆ ಹೋಯ್ತಾ ಅಂತೀವಿ. ಕೇಳೋ ಕರ್ತವ್ಯ ಐತೆ, ಬಂದು ನಾವು ಕೇಳ್ತೀವಿ. ತಗೊಳೋದು ಬಿಡೋದು ನಮ್ಮ ಇಷ್ಟ. ಏನು ತಗೊಂಡ್ಲೇಬೇಕಂತೇಳಿ ನೀನೇನು ನಮ್ಮ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡೇನಪ್ಪ? ಅಲ್ಲಿ ಮುಂದೆ ಹೋಗಿ ಮಾರ್ಕೆ ಹೋಗು, ಮತ್ತೆ ಈ ಕಡೆ ಬರೋಕ್ಕೆ ಹೋಗ್ಬೇಡ ನಮ್ಮ ಓಣಿ ಕಡೆಗೆ, ಸರಿ ಇರಲ್ಲ ನೋಡು. ಹೆಂಗಸ್ರ ಬಗ್ಗೆ ಎಲ್ಲ ಮಾತಾಡ್ತೀಯಲ್ಲಪ್ಪ ನೀನು.
ನೆಟ್ಟಿಗೆ ಮಾರ್ಕೊಂಡು ಹೋಗಕ್ಕೆ ಬಂದನು ಮಾರ್ಕೊಂಡು ಹೋಗ್ಬೇಕು ನೀನು. ಮತ್ತೆ ಆಟ ನಿಮ್ಮ ಮನೆ ಕಡೆಗೆ ಹೋಗಲ್ಲ ನೋಡು, ಹುಷಾರಾಗಿರು. ನಮ್ಮ ಮೋಣಿ ಗಂಡಸರು ಸರಿ ಇಲ್ಲ, ಒಂದು ಮಾತು ಹೇಳಿದ್ರೆ ಹೆಂಗಸರು ತಂಟಕ್ಕೆ ಬರ್ತಾರೆ ಮಾರಕ್ಕೆ ಬಂದಿರೋರು ಅಂದರೆ. ಅಕ್ಕ ನಾನು ಏನು ಅನ್ನಕ್ಕ ನಿಮ್ಗೆ ಅನ್ಬಾರ್ದು. ಅಗಳಪ್ಪ ಮಾತಾಡಿ ಈಗೇನು ಅಂದಿಲ್ಲ ಅಂತ ಬರ್ತೀರಣ್ಣ. ಮನೆಗೆ ಹೇಳ್ಬಿಟ್ಟು ಬಂದಿದ್ದಿಲ್ಲ, ನಿನಗೂ ಏನು ತಿದ್ದಾಳೆ ಅಂತ ಗೊತ್ತಾಯ್ತಿಲ್ಲಪ್ಪ. ಇನ್ನೊಬ್ರು ಹೆಂಗಸ್ರ ಬಗ್ಗೆ ಹಂಗೆ ಮಾತಾಡ್ಬಾರ್ದು ಕಣಪ್ಪ ನೀನು. ಇಲ್ಲಿ ಹಳ್ಳಿಗೂ ಮಾರ್ಕೊಂಡಕ್ಕೆ ಬಂದಿರ್ತೀಯ, ಮಾರ್ಕೊಂಡು ಹೋಗ್ಬೇಕು. ಇಲ್ಲಿ ಬಂದು ನಮ್ಮ ಹೆಂಗಸ್ರ ಬಗ್ಗೆ ಎಲ್ಲ ಮಾತಾಡಿದರೆ ಹೆಂಗಸರು ಹಣೆ ಬರನಿ ಇಷ್ಟು ಅಂತ ನಾವೇ ನಿನ್ನ ಆಸ್ತಿ ಕೇಳಿದ್ವನಪ್ಪ. ಹಂಗಲ್ರಕ್ಕ, ಮತ್ತೆ ನೀವು ಯಾಕೆ ನಮ್ಮನ್ನು ತಡೆದು ನಿಲ್ಸಿದ್ದು? ಇಲ್ಲ ತಗೊಂಡ್ರೆ ತಗೋಬೇಕು, ಇಲ್ಲಾಂದರೆ ಬಿಡ್ಬೇಕು. ಸುಮ್ಮನೆ ಅದಕ್ಕೆ ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂದರೆ ನಮಗೆ ಗಿಟ್ಟಿದ್ರೆ ಕೊಡ್ತೀವಿ ಅಕ್ಕ, ಗಿಟ್ಟಿಲ್ಲ ಅಂದರೆ ನಾವು ಬಿಡ್ತೀವಿ ಸುಮ್ಮನೆ. ನೀವು ಕೇಳಿದಷ್ಟಿಗೆಲ್ಲ ಕೊಡೋಕ್ಕಾಗಲ್ಲಕ್ಕ. ಇವತ್ತು ಇಷ್ಟು ಕೊಡ್ರಿ ಅಂತ ಗಿಂಜ್ ಮಾಡ್ತೀರಾ, ನಾಳೆ ಹಂಗೆ ಕೊಟ್ಟೋಗೋಣ ಅಂತ ಹೇಳಿ ಉದ್ರೆ ಕೇಳ್ತೀರಾ. ನಾವೆಲ್ಲಿಗೆ ಹೋಗಕ್ಕ? ಬಂಡವಾಳ ಹಾಕಿರ್ತೀವಿ ಅದಕ್ಕೆಲ್ಲ. ನಮಗೆ ಗೊತ್ತಿರ್ತದೆ ಕಣ್ರಕ್ಕ, ತಂದು ಬಂಡವಾಳ ಹಾಕಿ ಮಾರೋದು. ನೀವೇನು ಇಲ್ಲೇ ಮನೆಗೆ ಇರ್ತೀರಾ ಮಾತಾಡ್ತೀರಾ, ನಮ್ಮಂಗೆ ತಿರುಗ್ರಿ ಗೊತ್ತಾಗ್ತತೆ. ಓ ಅಣ್ಣ ಸರಿಯಾಗಿ ಮಾತಾಡಪ್ಪ. ನೀನೇನು ನಾವು ಮನೆಗೆ ಇರ್ತೀವೋ ಹೊಲ್ದಾಗ ಹೋಗ್ತೀವೋ ಎಲ್ಲನ ಸಾಯ್ತೀವೋ, ನೀನೇನು ಹೇಳ್ತೀಯಪ್ಪ ನಮಗೆ? ನಮ್ಮ ಮನೆಗೆ ನಮ್ಮ ಗಂಡನೇ ಹೇಳಲ್ಲ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗ ಕೆಲಸ ಮಾಡಂತ, ಹೊಲ್ದಕ್ಕೆ ಹೋಗು ಕೂಲಿ ಮಾಡಂತ. ನೀನೇನು ಯಾರಪ್ಪ ನೀನು ಹೇಳಕ್ಕೆ ನನಗೆ? ಯಾಕ್ರಮ್ಮ ಏನು ಗಲಾಟೆ ಮಾಡ್ತಿದ್ದೀರಲ್ಲ? ಅಲ್ಲಿ ಕೇಳಿಸ್ತೈತಲ್ರಮ್ಮ ನಿಮ್ಮ ಬಾಯಿ. ಅಲ್ಲಿ ಕುತ್ಕೊಂಡಿದ್ದೀನಿ, ಈ ಓಣೆಗೆ ಯಾಕೆ ಗಲಾಟೆ ದೂಡದ ಅಂತೇಳಿ ನೋಡ್ಕ್ಯಾನಂದು ಹೋಗೋಣ ಅಂತ ಬಂದೆ ಕಣ್ರಮ್ಮ. ಏನ್ರಮ್ಮ ಗಲಾಟೆ ನಿಮ್ಮದು? ಓ ರಂಗಣ್ಣವ್ರೆ ಬನ್ನಿ. ಏನಿಲ್ಲ ರಂಗಣ್ಣವ್ರೆ, ನಾವು ಇದನ್ನ ಸಾಮಾನು ತಗೋಣ ಅಂತ ಬಂದ್ವಿ. ಅವಣ್ಣ ಇದ್ದು ವ್ಯಾಪಾರ ಮಾಡೋದು ಬಿಟ್ಟು ಅಷ್ಟಕ್ಕೆ ಇಷ್ಟಕ್ಕೆ ಅಂತ ಮಾತಾಡೋದು ಬಿಟ್ಟು ಹೆಂಗಸರ ಹಣೆ ಬರನಿ ಇಷ್ಟು ಹಂಗೆ ಮನೆಗೆ ಉಂಡು ಕುತ್ಕೊಂತೀರ ಅಂತ ಏನೇನೋ ಮಾತಾಡ್ತಿದ್ದಾನೆ ರಂಗಣ್ಣವ್ರೆ. ನೋಡಿ ನೀವೇ ಒಂದು ಸ್ವಲ್ಪ ಮಾತಾಡಿ. ಅಲ್ಲ ಮೀನಕ್ಕ, ನೀವು ರಂಗಣ್ಣ ಇದ್ದಾನಲ್ಲ, ಏನೇನೋ ಓಣೆಗೆ ಸಮಸ್ಯೆ ಐತೆ, ನೀರು ಬರ್ತಿಲ್ಲ, ಮುನ್ಸಿಪಾಲ್ಟಿ ಕಸ ತೊಟ್ಟಿ ಬರ್ತಿಲ್ಲ ಅಂತೇಳಿ ಫೋನ್ ಮಾಡಿದರೆ ಅಲ್ಲೇದೀನಿ ಇಲ್ಲೇದೀನಿ ಅಂತೇಳಿ ಈ ಕಡೆ ತಿರುಗಿ ನೋಡಲ್ಲ. ನೋಡ್ಕ ಹೆಂಗಸರು ಒಂದು ಸ್ವಲ್ಪ ಜಗಳ ಮಾಡ್ತಿದ್ದಾರೆ ಅಂತ ಧ್ವನಿ ಕೇಳಿದ್ದಡಿಗೆ ಎತ್ನೋ ಬಿದ್ನೋ ಅಂತ ಓಡ್ ಬಂದಿದ್ದಾನೆ. ಇವನು ಭಾರಿ ಬಿಡಕ್ಕ ಅವನು ರಂಗಣ್ಣ. ಏನೋ ಬಿಡಮ್ಮ, ಅವ್ರ ಅಧಿಕಾರದಾಗಿರೋರು, ನಾವೆಲ್ಲ ಹಂಗೆ ಮಾತಾಡಬಾರ್ದು, ತಪ್ಪಾಗ್ತದೆ. ಏನಪ್ಪ ನೀನು ವ್ಯಾಪಾರ ಮಾಡೋಕೆ ಬಂದಿರೋನು, ವ್ಯಾಪಾರ ಮಾಡ್ಕೊಂಡು ಹೋಗಪ್ಪ ಸುಮ್ಮನೆ. ಇಲ್ಲ ಯಜಮಾನ್ರೆ, ನಾನೇನು ಮಾಡಿಲ್ಲ. ಅವರೇ 15 ರೂಪಾಯಿ ಸೋಪ್ನ 10 ರೂಪಾಯಿ ಕೊಡ್ರಿ ಅಂತಾರೆ. ಹೆಸರು ಕಾಳು 30 ರೂಪಾಯಿ ಅಂದರೆ 20 ರೂಪಾಯಿ 25 ರೂಪಾಯಿ ಕೇಳ್ತಾರೆ ಯಜಮಾನ್ರೆ. ನಂದೇನು ತಪ್ಪೈತೆ ಯಜಮಾನ್ರೆ? ನೀನು ವ್ಯಾಪಾರ ಮಾಡ್ಕೊಂಡು ಹೋಗಕ್ಕೆ ಬಂದ್ರೂ ಸುಮ್ಮನೆ ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕಣಪ್ಪ. 5 ರೂಪಾಯಿ 10 ರೂಪಾಯಿಗೆಲ್ಲ ಮಕ ನೋಡ್ಬಾರ್ದು. ಇಲ್ಲಿ ಹೆಂಗಸರ್ತಾಗೆಲ್ಲ ಜಗಳ ಮಾಡಿದರೆ ಓಣೆಗೆ ನೀನು ನೆಕ್ಸ್ಟ್ ಬಂದು ಇಲ್ಲಿ ವ್ಯಾಪಾರ ಮಾಡೋಕೆ ಮಕ ಇರ್ತತೇನಪ್ಪ ನಿನಗೆ. ಏನೋ ಹೆಚ್ಚು ಕಮ್ಮಿ ಅಕ್ಕಿ ಕೊಟ್ಟು ತಗೊಂಡು ಹೋಗಪ್ಪತ್ಲಾಗೆ, ಸುಮ್ಮನೆ ಯಾಕೆ ಅವ್ರ ತಗೆ ಜಗಳ ಮಾಡ್ತೀಯ? ಆಯ್ತು ಬಿಡ್ರಿ ಯಜಮಾನ್ರೆ, ನೀವೇನೋ ಹೇಳ್ತಿದ್ದೀರ ಊರಿಗೆ ದೊಡ್ಡ ಮನುಷ್ಯರು ಅಂತೇಳಿ ಕೇಳ್ತೀನಿ. 5 ರೂಪಾಯಿ 10 ರೂಪಾಯಿ ಮಕ ನೋಡೋದಲ್ಲ. ಆಯ್ತು ಹೇಳಿದ್ದೀನಿ ವ್ಯಾಪಾರದನಿಗೆ, ಏನೋ ನೋಡಿ ಮಾತಾಡಿ ತಗೊಂಡು ಹೋಗ್ರಮ್ಮ. ಗಲಾಟೆ ಮಾಡ್ಬಿಡ್ರಿ ಊರಾಗೆ ಓಣೆಗೆ ನೀವು. ಓ ದೊಡ್ಡ ಮನುಷ್ಯರು ನೀವು ರಂಗಣ್ಣವ್ರೆ, ಹೋಗಿ ಬನ್ನಿ. ಬರ್ತೀನಿ ರಮ್ಮು, ಏನಾನ ಇದ್ರೆ ಫೋನ್ ಮಾಡ್ರಮ್ಮು, ಬರ್ತೀನಿ. ಆಯ್ತು ಹೋಗಿ ಬನ್ನಿ ರಂಗಣ್ಣವ್ರೆ. ನೋಡೋಣ, ನಿಮ್ಮ ಹತ್ರ ನಮಗೆ ಏನು ಬೇಡ, ನಾವು ಬೇಕಿದ್ರೆ ಇಲ್ಲೇ ಅಂಗಡಿಗೆ ಹೋಯ್ತಾ ಅಂತೀವಿ. ನೀನು ವರ್ಡ್ ಇನ್ನು ನೀವು ತಗೋನಲ್ಲ ಅಂತ ಗೊತ್ಕೊಂಡ್ರಮ್ಮ. ಹೆಂಗಸ್ರು ಓಣಿ ಹೆಂಗಸ್ರು ನಿಮ್ದು ಹಣೆ ಬರೋಣ ಇಷ್ಟು. ಸುಮ್ಮನೆ ನಾವು ಟೈಮ್ ಎಲ್ಲ ವೇಸ್ಟ್ ಮಾಡಿಸ್ತೀರ ನೀವು. ಓ ಅಣ್ಣ, ನೀನು ಮತ್ತೆ ಅದೇ ಪುರಾಣ ತೆಗೆದ್ರೆ ಮತ್ತೆ ಸರಿ ಇರಲ್ಲ ನೋಡು. ಸುಮ್ಮನೆ ಗಾಡಿ ತಗೊಂಡ್ಬಿಡು ಜಾಡು. ಆಯ್ತು ಬಿಡ್ರಮ್ಮ, ನೀವ್ಯಾಕಂಗೆ ಎಗರಾಡ್ತೀರ? ಹೋಗ್ತೀನಿ. ಮತ್ತೆ ನಿಂತ್ಕೊಂಡು ಮಾತಾಡ್ತೀರಣ್ಣ. ನಡಿಯೋಣ, ನೀನು ಮುಂಚೆ ನಡಿಯಪ್ಪ, ನಮ್ಮ ಓಣೆ ಬಿಟ್ಟು ನಡಿಯಪ್ಪ ಮುಂದಕ್ಕೆ. ಅಯ್ಯೋ ಬಿಡಮ್ಮ, ಹೋಗ್ತೀನಿ.